ವಿಚಾರದ ಬಗ್ಗೆ ತಮ್ಮ ಮುಂದೆ ಇಡಬೇಕು ಅಂತ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಈಗ ಈ ಮಹಾಸಭಾ ರಾಜ್ಯಾಧ್ಯಕ್ಷರು ಮತ್ತು ಸನ್ಮಾನ್ಯ ಡಾಕ್ಟರ್ ಎನ್ ಮೂರ್ತಿರವರು, ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು, ಮತ್ತು ಕನಕೇರಳ್ಳಿ ಕೃಷ್ಣಪ್ಪನವರು, ಕರ್ನಾಟಕ ಬಹುಜನ ಚಳವಳಿ ರಾಜ್ಯಾಧ್ಯಕ್ಷ ಮುಖಂಡರು. ಈಗ ಪತ್ರಿಕಾ ಪರಿಶಿಷ್ಟ ಜಾತಿಗಳಲ್ಲಿ ಒಳ ಮೀಸಲಾತಿಯಲ್ಲಿ ಜಾರಿ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ತಾ ಬಂದಿದ್ವಿ. ಆದರೆ ನಾವು ಈ ವೇದಿಕೆ ಮೇಲೆ ಕೂತಿರುವಂಥವ್ರು ಯಾರೂ ಕೂಡ ರಾಜಕೀಯ ವ್ಯಕ್ತಿಗಳಲ್ಲ, ಮೂಲತಃ ಎಲ್ಲ ಹೋರಾಟಗಾರರು. ಹಾಗಿದ್ದರೂ ಕೂಡ ನಿನ್ನೆ ಸಿದ್ದರಾಮಯ್ಯನವರ ವಿಶೇಷ ಸಚಿವ ಸಂಪುಟ ಕರೆದು ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ವಿ ಅಂತ ಹೇಳಿ 5/25, 5/25, 4/25 50 ಜಾರಿಗೊಳಿಸಿದ್ದಾರೆ. ಆದರೆ ಒಳ ಮೀಸಲಾತಿ ಅದ್ರಾಗೆ ಎಲ್ಲೂ ಮೇಲ್ನೋಟಕ್ಕೆ ಎಲ್ಲೂ ಕಂಡು ಬಂದಿಲ್ಲ. ಯಾಕೆಂದ್ರೆ ನಾವು ಕೇಳ್ತಾ ಇರೋದು ಒಳ ಮೀಸಲಾತಿ ಜಾರಿಗೊಳಿಸಿ ಅಂತ. ಒಳ ಮೀಸಲಾತಿ ಅಂದರೆ ನಾಗಮೋಹನ್ ದಾಸ್ ವರದಿ ಜಾರಿಗೊಳಿಸಿ, ಇಲ್ಲ ಅಂದರೆ ಸದಾಶಿವ ಆಯೋಗದ ವರದಿಯನ್ನು ಜಾರಿಗೊಳಿಸಿ ಅಂತ ಹೇಳಿ ನಾವು 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರೋದು. ಆದರೆ ಜನರಲ್ ಕ್ಯಾಟಗಿರಿಗೆ ಸಂಬಂಧಪಟ್ಟಂಗೆ ಒಂದು ಏನು ಮೇಲ್ನೋಟಕ್ಕೆ ಕಣ್ಣೊರ್ಸಕ್ಕೆ ಮಾದಿಗರಿಗೆ ಕಣ್ಣೊರ್ಸೋ ತಂತ್ರಗಳನ್ನು ಮಾಡಿ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ವಿ ಅಂತ ಹೇಳಿ ಸಚಿವ ಸಂಪುಟದಲ್ಲಿ ಅನುಮೋದನೆ ಮಾಡಿ ಮಾನ್ಯ ಸಿದ್ದರಾಮಯ್ಯನವರು ಪ್ರೆಸ್ ಮೀಟ್ ಮಾಡಿದ್ದಾರೆ. ಹಾಗಾಗಿ ಕೆಲವು ರಾಜಕಾರಣಿಗಳು ಖುಷಿಯನ್ನು ಹಂಚಿಕೊಂಡು ಕಾಂಗ್ರೆಸ್ ಸರ್ಕಾರ ನಮಗೆ ಮಾಡಿಬಿಟ್ಟಿದೆ ಅಂತ ಹೇಳಿ ಒಂದಷ್ಟು ಮೂಗಿಗೆ ತುಪ್ಪ ಸುರಿಸುವಂಥ ಪ್ರಯತ್ನಗಳು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಆದರೆ ಇವತ್ತು ಬಹುತೇಕ 35 ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿದ್ರು ಕೂಡ ನಾವು ಕೇಳ್ತಾ ಇರೋದು ಏನಂದ್ರೆ ಒಳ ಮೀಸಲಾತಿ ಜಾರಿಗೊಳಿಸಿ, ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸಬೇಕು. ಯಾಕೆಂದ್ರೆ ಸಂಪೂರ್ಣ ಒಳ ಮೀಸಲಾತಿ ಹೇಗಿರ್ತದೆ ಅಂದ್ರೆ, ಒಂದು ರಾಜಕೀಯದಲ್ಲಿ ಮೀಸಲಾತಿಯನ್ನು ಜಾರಿಗೊಳಿಸಬೇಕು, ಮತ್ತೆ SCP TSP ನಲ್ಲಿ ಜಾರಿಗೊಳಿಸಬೇಕು, ಮತ್ತೆ ಉದ್ಯೋಗದಲ್ಲಿ ನೇರ ನೇಮಕಾತಿಯನ್ನು ಜಾರಿಗೊಳಿಸಬೇಕು, ಮತ್ತೆ ಮುಂಬಡ್ತಿ ಏನು ಪ್ರಮೋಷನ್ ಅನ್ನ ಶಿಫಾರಸು ಮಾಡಬೇಕು. ಇದೆಲ್ಲನೂ ಕೂಡ ಒಳ ಮೀಸಲಾತಿಗೆ ಸಂಬಂಧಪಡುವಂಥದ್ದು. ಆದರೆ ಮಾನ್ಯ ಮುಖ್ಯಮಂತ್ರಿಯವರು ಏನು ಮಾಡಿದ್ದಾರೆ ಅಂದರೆ ಕಣ್ಣರಿಸುವ ತಂತ್ರ ಮಾಡಿ ಮಾದಿಗರಿಗೆ ಮೂಗಿಗೆ ತುಪ್ಪ ಸುರಿಸಿ ಬಹುತೇಕ ನಮ್ಮನ್ನ ಮಂಗಗಳನ್ನಾಗಿ ಮಾಡಿದ್ದಾರೆ. ಇದನ್ನ ನಾವು ಯಾರೂ ಕೂಡ ಒಪ್ಕೊಳ್ಳಲ್ಲ. ಯಾಕೆ ಒಪ್ಕೊಳ್ಳಲ್ಲ ಅಂದರೆ ನಮಗೆ ಬೇಕಾಗಿರೋದು ಸಂಪೂರ್ಣ ಒಳ ಮೀಸಲಾತಿಯನ್ನು ಜಾರಿಗೊಳಿಸಬೇಕು. ಆದರೆ ಈಗ ಮಾಡಿರೋದು ಏನಂದ್ರೆ ಅವ್ರ ಸ್ವಾರ್ಥಕ್ಕೋಸ್ಕರ, ರಾಜಕಾರಣಕ್ಕೋಸ್ಕರ ಒಳ ಮೀಸಲಾತಿಯನ್ನು ಜಾರಿಗೊಳಿಸಿದ್ದಾರೆ. ಹಾಗಾಗಿ ನಾವೇನು ಕೇಳ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳ್ಳದಿಲ್ಲದ್ದು ನಾವು ಯಾವುದೇ ಕಾರಣಕ್ಕೂ ನಿಮ್ಮ ಕಾಂಗ್ರೆಸ್ ಸರ್ಕಾರವನ್ನ ಒಪ್ಕೊಳ್ಳಲ್ಲ. ಮತ್ತೆ ಈ ಒಳ ಮೀಸಲಾತಿಯನ್ನು ನಾನು ನಿನ್ನೆ ಮಾಡಿರೋದನ್ನ ನಾವು ಒಪ್ಕೊಳ್ಳಲ್ಲ. ಹಾಗಾಗಿ 26ರಂದು ರಾಜ್ಯ ಸರ್ಕಾರ ವಿಶೇಷ ಸಂಪುಟ ಸಭೆಯನ್ನು ಕರೆದು ಒಳ ಮೀಸಲಾತಿ ವರ್ಗೀಕರಣದ ಬಗ್ಗೆ ತೀರ್ಮಾನವನ್ನು ಪ್ರಕಟಿಸಿದೆ. ಏನು ವಿಶೇಷ ಸಚಿವ ಸಂಪುಟ ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿದೆ, ಇದನ್ನು ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸ್ತೇವೆ. ಇದು ಅರ್ಧ ನ್ಯಾಯ. ಇದರಲ್ಲಿ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಿದೆಯಲ್ಲ, 5 1/4, 4.25 ಇದು 3 ಸಮುದಾಯಕ್ಕೂ ಕೂಡ 5ರ ಸಮೀಪ 5 ಅಂತ ಕರೀಬಹುದು. 5ರ ಸಮೀಪ ಇದು. ಇದರಲ್ಲಿ ಸಾಮಾಜಿಕ ನ್ಯಾಯದ ಅಂಶ ಕಾಣಿಸ್ತಾ ಇಲ್ಲ. ಮತ್ತೆ ಯಾವುದೇ ಆಯೋಗದ ವರದಿ ಆಧರಿಸಿಲ್ಲ. ಆದ್ದರಿಂದ ಇದು ಅವೈಜ್ಞಾನಿಕವಾಗಿದೆ. ಆದರೂ ಕೂಡ ಉದ್ಯೋಗಾಕಾಂಕ್ಷಿಗಳ ನಿರುದ್ಯೋಗಿಗಳಿಗೆ ಉದ್ಯೋಗ ಒತ್ತಾಯ ಇರೋದ್ರಿಂದ ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸ್ತಾ ಇದ್ದೇವೆ. ಮದಿಗ ಸಂಘಟನೆಗಳ ಒಕ್ಕೂಟ ಅನಿವಾರ್ಯವಾಗಿ ಒಪ್ಪಿಗೆಯನ್ನು ಸೂಚಿಸೋದ್ರ ಮೂಲಕ ಕೂಡಲೇ
ಗೆಜೆಟ್ ನೋಟಿಫಿಕೇಶನ್ ಅನ್ನು ಮಾಡಬೇಕು, ತುರ್ತಾಗಿ ಉದ್ಯೋಗ ನೇಮಕಾತಿಯನ್ನು ಮಾಡಬೇಕು ಅಂತೇಳಿ ಈ ಮೂಲಕ ಆಗ್ರಹವನ್ನು ಸರ್ಕಾರಕ್ಕೆ ಮಾಡ್ತಾ ಇದ್ದೀವಿ. ಜೊತೆಗೆ ಸಂಪೂರ್ಣ ಮೀಸಲಾತಿ ಜಾರಿ ಮಾಡೋದಕ್ಕೂ ಕೂಡ ಕ್ರಮವನ್ನು ಕೈಗೊಳ್ಳಬೇಕು. ಏನು SC ST TSP ಹಣದ ಹಂಚಿಕೆ, ಬಡ್ತಿಯ ಮೀಸಲಾತಿ, ಶಿಕ್ಷಣದಲ್ಲಿ ಅನೇಕ ಏನು ಇಲಾಖೆಗಳಿದ್ದಾವೆ, ಇಲಾಖೆಗಳಲ್ಲಿ ಬರ್ತಕ್ಕಂಥ ಎಲ್ಲ ಅಭಿವೃದ್ಧಿ ಕೆಲಸಗಳು, ಶಿಕ್ಷಣ ಉದ್ಯೋಗದಲ್ಲೂ ಕೂಡ ಸಂಪೂರ್ಣ ಮೀಸಲಾತಿಯನ್ನು ಕಲ್ಪಿಸಬೇಕು ಅಂತ ಹೇಳಿ, ಎರಡನೇದಾಗಿ ಅಲೆಮಾರಿ 59 ಜಾತಿಗಳೇನಿದ್ದಾವೆ ಅವಕ್ಕೆ ಈ ವಿಶೇಷ ಸಚಿವ ಸಂಪುಟ ಕರಾಳ ದಿನ, ಅವರಿಗೆ ಮರಣ ಶಾಸನ, ಏನು ಅವರ ಒಳ ಅಲೆಮಾರಿಗಳಿಗೆ ಪ್ರತ್ಯೇಕವಾಗಿ ನಾಗಮೋಹನ್ ದಾಸ್ ಆಯೋಗದಲ್ಲಿ ಪ್ರತ್ಯೇಕ 1% ಮೀಸಲಾತಿಯನ್ನು ಕಲ್ಪಿಸಿತ್ತು, ವಿಶೇಷ ಆದ್ಯತೆಯನ್ನು ಕಲ್ಪಿಸಿತ್ತು. ಆದರೆ ನೀವು ತಾಂಡೋಗಿ ಆ ಅಸ್ಪೃಶ್ಯ ಸಮಾಜದ 3ನೇ ಗುಂಪಿನ ಜೊತೆಯಲ್ಲಿ ಅಲೆಮಾರಿಗಳನ್ನು ಸೇರಿಸಿರೋದ್ರಿಂದ ಅಲ್ಲಿ ಯಾವುದೇ ಉದ್ಯೋಗಗಳ ಹಂಚಿಕೆಗಳು ಸಾಧ್ಯ ಆಗಲ್ಲ. ಆ ಅಲೆಮಾರಿ ಸಮಾಜಕ್ಕೆ ತೀವ್ರ ಅನ್ಯಾಯ ಆಗ್ತದೆ. ಇದು ಆದ್ದರಿಂದ ಇದು ಸಾಮಾಜಿಕ ನ್ಯಾಯ ಪರಿಕಲ್ಪನೆ ಅಲ್ಲ, ಇದೊಂದು ರೀತಿಯ ಕಾಜಿ ನ್ಯಾಯ, ರಾಜಿ ಪಂಚಾಯಿತಿ ಮಾಡಿದಂಗಿದೆ. ಯಾವಾಗಲೂ ನ್ಯಾಯ ಸಾಮಾಜಿಕ ನ್ಯಾಯ ಹೆಂಗಿರುತ್ತದೆ ಅಂದರೆ ತೀವ್ರ ನಿಷ್ಠೂರವಾಗಿರುತ್ತದೆ. ನೀವು ಸಮಾಧಾನ ಮಾಡುವಂತಹ ಪ್ರಯತ್ನವನ್ನು ಮಾಡಿ ಬೀಸದೊಣ್ಣೆಗೆ ಸರ್ಕಾರ ತಪ್ಪಿಸ್ಕೊಂಡಿದೆ. ಇದೊಂದು ರಾಜಕೀಯ. ಏನು ಸುಪ್ರೀಂ ಕೋರ್ಟ್ನ ಆದೇಶ ಸ್ಪಷ್ಟವಾಗಿದೆ. ದತ್ತಾಂಶ ಅಂದ್ರೆ ಡಾಟಾ ಅಂದರೆ ಅದು ಬ್ಯಾಕ್ವರ್ಡ್ರಲ್ಲಿ ಮೋಸ್ಟ್ ಬ್ಯಾಕ್ವರ್ಡ್ ಅಂದರೆ ಹಿಂದುಳಿದವರಲ್ಲಿ ತೀರ ಹಿಂದುಳಿದಿರುವಿಕೆಯನ್ನು ಗುರುತಿಸುವಂಥ ದತ್ತಾಂಶ ಅಂದರೆ ಅಂಕಿ ಸಂಖ್ಯೆ ಅಲ್ಲ. ನೀವು ಅಂಕಿ ಸಂಖ್ಯೆ ಆದರ್ಶ ಕೊಡೋದಿದೆಯಲ್ಲ, ಅದು ಮೀಸಲಾತಿ ಪರಿಕಲ್ಪನೆ ಅಲ್ಲ. ಸಂವಿಧಾನದ ವಿರೋಧ ಆಗ್ತದೆ ಮತ್ತು ಸುಪ್ರೀಂ ಕೋರ್ಟ್ನ ಕಂಟೆಂಪ್ಟ್ ಆಗ್ತದೆ. ಆ ಕಾರಣದಿಂದ ಈ ಉದ್ಯೋಗ 56,432 ಉದ್ಯೋಗಗಳು ತುಂಬುವಂತಹ ಆ ಉದ್ಯೋಗ ವರ್ಷಾನುಗಟ್ಟಲೆ ಮುಂದುವರಿಬಿಟ್ಟಿದೆ. ಉದ್ಯೋಗಾಕಾಂಕ್ಷಿಗಳಲ್ಲಿ ಅನೇಕ ಜನಕ್ಕೆ ಆ ಉದ್ಯೋಗದ ಏನು ವಯೋಮಿತಿ ಮೀರಿ ಹೋಗ್ತಾ ಇದೆ. ಆ ಕಾರಣದಿಂದ ದೊಡ್ಡ ಮನಸ್ಸಿನಿಂದ ಇವತ್ತು ಒಪ್ಪಿಗೆಬೇಕಾಗಿದೆ. ಇಲ್ಲಿ ಮುಖ್ಯವಾಗಿ ಆಗಿರುವಂಥದ್ದು ಏನಂದ್ರೆ, ನೀವು ಮುಂದೂಡ್ಕೊಂಡು ಈಗಾಗಲೇ 2 ವರ್ಷದ ಹತ್ತತ್ರ ಸುಪ್ರೀಂ ಕೋರ್ಟ್ನ ಆದೇಶ ಬಂದ್ಬಿಟ್ಟಿದೆ. ಆರಂಭದಲ್ಲೇ ತಮಿಳುನಾಡು, ಹರಿಯಾಣ, ಆಂಧ್ರ ಪ್ರದೇಶ, ಪಂಜಾಬ್ ಅಲ್ಲಿನ ಸರ್ಕಾರಗಳು ಅತ್ಯಂತ ದುಡುವಾದಂಥ ನಿರ್ಧಾರವನ್ನು ಮಾಡಿ ತಕ್ಷಣ ಸುಪ್ರೀಂ ಕೋರ್ಟ್ನ ಆದೇಶಕ್ಕೆ ಮಾನ್ಯತೆಯನ್ನು ಕೊಟ್ಟಿದೆ. ಸರ್ಕಾರ ಮುಂದೂಡ್ಕೊಂಡು ಹೋಗಿ ಈ 101 ಒಲೆಮಾದಿಗ ಸಮಾಜದಲ್ಲಿ ನೀವು ಜಗಳವನ್ನ ತಂದಿಕ್ಕಿ ಬೀದಿ ಕಾಳಗವನ್ನು ಮಾಡಿದ್ದರಿಂದ ಇದು ಇಬ್ಬರ ಜಗಳದಲ್ಲಿ ಮೂರನೇ ಗುಂಪಿನ ಸ್ಪೃಶ್ಯ ಸಮಾಜಕ್ಕೆ ಲಾಭ ಆಗಿದೆ. ನಾನು ಪರಮಾಕೊಚ್ಚ, ಲಮಾಣಿ, ಬೋವಿ ಈ ಸಮಾಜ ನಮ್ಮ ಬಂಧುಗಳು, ನಾವೇನು ವಿರೋಧಿಸ್ತಾ ಇಲ್ಲ. ನಿಮಗೆ ಗೊತ್ತಿರಲಿ, ಬೇರೆ ರಾಜ್ಯದಲ್ಲಿ ಕರ್ನಾಟಕ ಬಿಟ್ಟರೆ ಎಲ್ಲ ರಾಜ್ಯದಲ್ಲೂ ಕೂಡ ಈ ಸಮಾಜ ಬ್ಯಾಕ್ವರ್ಡ್ ಲಿಸ್ಟಲ್ಲಿದೆ. ಬ್ಯಾಕ್ವರ್ಡ್ ಕ್ಲಾಸ್ ಬೇರೆ, ಇಲ್ಲಿ ಪರಿಶಿಷ್ಟ ಜಾತಿ ಗುಂಪಲ್ಲಿದೆ. ಆದರೂ ಕೂಡ ನಾವೆಲ್ಲನೂ ಕೂಡ ನಿಮ್ಮನ್ನ ಹೊಟ್ಟೆ ಒಳಗೆ ಹಾಕ್ಕೊಂಡು ನಿಮಗೂ ಮೀಸಲಾತಿ ಕೊಡಬೇಕು, ಅಲ್ಲೂ ಬಡತನ ಇದೆ ಅಂತ ನಾವು ಅಂದ್ಕೋತೀವಿ. ಅದರಿಂದ ಹೆಚ್ಚಿಗೆ ಕೊಡಬೇಕು ಹಾಗೆ ಅಂತ ಜಗಳ ಕಿಳಿಯೋದು, ಹೋರಾಟ ಮಾಡೋದು ಬೇಡ. ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದೇನಂತ ಅತ್ಯಂತ ವಿನೀತವಾಗಿ ಈ ಸಮಾಜದಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋಗಳನ್ನ ಮನೆಯಲ್ಲಿ ಹಾಕೋದನ್ನ ಕಲೀರಿ. ಆಗ ಮಾತ್ರ ಮೀಸಲಾತಿ ಪಾಲ್ ಕೇಳೋದ್ರಲ್ಲಿ ಒಂದು ಅರ್ಥ ಇದೆ ಅಂತ ಆ ಸಮಾಜದಲ್ಲಿ ನಾನು ಮನವಿ ಮಾಡ್ಕೊಳ್ಳೋದ್ರ ಮೂಲಕ ಇಲ್ಲಿ 101 ಜಾತಿಗಳು ಕೂಡ ಅವರ ಜನಸಂಖ್ಯೆಗೆ ಆಧರಿಸಿ ಮೀಸಲಾತಿ ಹಂಚಿಕೆ ಮಾಡಿ ಅಂತ ನಾವು ಒತ್ತಾಯವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇವಾಗ ನಾವಿಲ್ಲಿ ಹೇಳೋದು ಅಂತಂದ್ರೆ, ಅಸ್ಪೃಶ್ಯ ಸಮಾಜ ಏನಿದೆ, ಒಲೆಮಾದಿಗ ಸಮಾಜ
ಈ ಸಮಾಜಕ್ಕೂ ಕೂಡ ಈ ಒಳ ಮೀಸಲಾತಿಯಲ್ಲಿ ಏನು ಅಷ್ಟು ಸಾಮಾಜಿಕ ನ್ಯಾಯ ಕಾಣ್ತಾ ಇಲ್ಲ. ಆದ್ದರಿಂದ ಸರ್ಕಾರ ಪ್ರಾಮಾಣಿಕ ಪ್ರಯತ್ನ ಕಾಣ್ತಾ ಇಲ್ಲ. ಯಾಕೆ ಪ್ರಾಮಾಣಿಕ ಪ್ರಯತ್ನ ಕಾಣ್ತಾ ಇಲ್ಲ ಎಕ್ಸೆಪ್ಟೆನ್ಸ್ ಅಂದ್ರೆ ಏನು ಅಂದ್ರೆ, ಈ ಸಮಾಜಗಳಲ್ಲಿ ಎಡಗೈ ಸಮಾಜ ಅಂತ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಹೇಳಬೇಕು ಅಂದ್ರೆ, ಆ ಸಮಾಜದಲ್ಲಿ ಪ್ರಬಲವಾದಂತ ರಾಜಕೀಯ ನಾಯಕರಿಲ್ಲ. ಪ್ರಬಲವಾದ ರಾಜಕೀಯ ನಾಯಕರು ಕಟ್ಟ ಕಡೆ ಸಮಾಜಕ್ಕೆ ಮೀಸಲಾತಿಯನ್ನು ಕೊಡಬೇಕು ಅಂತ ನಮ್ಮ ಸಂಘಟನೆಗಳ ಆಗ್ರಹ ಮತ್ತು ಒತ್ತಾಯ. ಈ ಮೀಸಲಾತಿಯನ್ನ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಣ್ಣಿನಿಂದ ಹೃದಯದಿಂದ ನೋಡಬೇಕು. ಘಾತಕತನದಿಂದ ದಗಲ್ಬಾಜಿತನದಿಂದ ಮೀಸಲಾತಿಯನ್ನ ನೋಡಬಾರ್ದು. ಹೃದಯವಂತಿಕೆ ಇರಬೇಕು, ಹಂಚುಂಡ ಮನಸ್ಥಿತಿ ಇರಬೇಕು. ಇಲ್ಲಿ ನಾನು ಇವತ್ತು ನಿನ್ನೆ ನಡೆದಿರುವಂತ ಸಚಿವ ಸಂಪುಟದಲ್ಲಿ ನಾವು ನೋಡಿದ್ರೆ, ಅನ್ನ ಇಲ್ಲದ ತಟ್ಟೆಗೂ ಒಂದೇ, ಹಸಿದ ತಟ್ಟೆಗೂ ಒಂದೇ, ಅಷ್ಟೇ ಅನ್ನ. ಹಸುವಿಲ್ಲದ ತಟ್ಟೆಗೂ ಅಷ್ಟೇ. ಅಸ್ಪೃಶ್ಯತೆಯ ರೋಗ ಇರೋದಕ್ಕೂ ಒಂದೇ ಔಷಧ, ಅಸ್ಪೃಶ್ಯತೆಯ ರೋಗ ಇಲ್ಲದಕ್ಕೂ ಒಂದೇ ಔಷಧ. ದುಡಿದವರಿಗೂ ಒಂದೇ ಕೂಲಿ, ದುಡಿದ ಇರದವರಿಗೂ ಒಂದೇ ಕೂಲಿ. ಆದ್ದರಿಂದ ಸಾಮಾಜಿಕ ನ್ಯಾಯ ಕಾಣ್ತಾ ಇಲ್ಲ. ಮತ್ತೆ ದತ್ತಾಂಶಗಳು ಆಯೋಗದ ವರದಿ ಇರೋದ್ರಿಂದ ಇದು ಅವೈಜ್ಞಾನಿಕವಾಗಿದೆ. ಆದರೂ ಕೂಡ ಸಮಾಜ ಸಾಮರಸ್ಯ ಕಾಪಾಡಬೇಕು. ಪರಿಶಿಷ್ಟ ಜಾತಿಯವರು ಕಿತ್ತಾಡಬಾರದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ಸಮಾಜವನ್ನು ಸಮಷ್ಟಿಯಾಗಿ ಕಟ್ಟಿದರು. ಈಗ ಸಿದ್ದರಾಮಯ್ಯನಂತ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಮತ್ತೆ ಬೇರೆ ಪಕ್ಷದ ರಾಜಕಾರಣಿಗಳು ಈ ಸಮಾಜವನ್ನು ಬೀದಿ ಕಾಳಕ್ಕೆ ತಳ್ಳಿದ್ದಾರೆ. ಆ ಕಾರಣದಿಂದ ಒಳ ಮೀಸಲಾತಿ ಕೊಡೋದಕ್ಕೆ ಒಂದು ಏನು ರಾಜಕೀಯ ಒಂದು ಪಂಚಾಯಿತಿ ಮಾಡಿಕೊಟ್ಟಿರೋದ್ರಿಂದ ಇದನ್ನು ಕೂಡ ನಾವು ಅನಿವಾರ್ಯವಾಗಿ ಒಪ್ಪಿಗೆಬೇಕು. ಈ ಸಮಾಜ ಸಾಮರಸ್ಯ ಕಾಪಾಡಬೇಕು, ಬೀದಿ ಜಗಳ ಇಳಿಬಾರ್ದು ಅನ್ನೋ ಮಾತನ್ನು ಹೇಳಿ, ಮೀಸಲಾತಿ ಒಂದು ತಾತ್ಕಾಲಿಕ ಪರಿಹಾರ. ಕಾಂಚೀರಾಮ್ಜಿ ಅವರು ಹೇಳಿದ್ದಾರೆ, ಬಾಬಾ ಸಾಹೇಬರು ಹೇಳಿದ್ದಾರೆ. ಈ ತಾತ್ಕಾಲಿಕ ಪರಿಹಾರ ಆದರೂ ಉದ್ಯೋಗ ಶಿಕ್ಷಣದ ಅವಕಾಶದಲ್ಲಿ ಸಬಲೀಕರಣ ಆಗುವಂತ ಅವಕಾಶನೂ ಕೂಡ ಇದರಲ್ಲಿ ಇದೆ. ಆದ್ದರಿಂದ ಇಂಥ ಮೀಸಲಾತಿಗೆ ಬೀದಿ ಜಗಳ ಬೇಡ. ಬಾಬಾ ಸಾಹೇಬರು ಹೇಳಿದ್ದು ಸ್ಪಷ್ಟವಾಗಿ ತಿಳ್ಕೋಬೇಕಾಗಿದೆ ನಾವು. ಅವರ ಸಂದೇಶ, ಅವರ ಜೀವನ ಪೂರ್ತಿ ಹೋರಾಟ ಏನಂದ್ರೆ, ನನ್ನ ಜನ ಆಳುವ ದೊರೆಗಳಾಗಬೇಕು, ಈ ದೇಶ ಪ್ರಬುದ್ಧ ದೇಶ ಆಗಬೇಕು ಅಂತ ಬಾಬಾ ಸಾಹೇಬರ ಕನಸು. ಅಂದ್ರೆ 85% ಜನ SC ST OBC ಧಾರ್ಮಿಕ ಅಲ್ಪಸಂಖ್ಯಾತರು ಇದೇ ಬಡವರು. 85% ಜನ ನಿಮ್ಮ ಸ್ವತಂತ್ರ ರಾಜಕೀಯ ಪಕ್ಷಕ್ಕೆ ಮತವನ್ನ ಹಾಕೊಂಡು ಈ ದೇಶವನ್ನ ಹಾಳಿ ಅಂತ ಹೇಳಿದರು. ಆದ್ರೆ ಈ ಸಮಾಜದಲ್ಲಿ ಅಶಿಕ್ಷಿತರು, ಅನಕ್ಷರತೆ, ಮೂಢನಂಬಿಕೆ, ಕಂದಾಚಾರ, ಆದ್ದರಿಂದ ಒಗ್ಗಟ್ಟಿಲ್ಲದೆ ಇರೋದ್ರಿಂದ ಈ ಸಮಾಜ ಒಡೆದೋಗಿದೆ. ಈ ಸಮಾಜ ಮತಪ್ರಜ್ಞೆ ಇಲ್ಲ, ಜಾಗೃತಿ ಇಲ್ಲ, ಸಂಘಟಿತ ಸಮಾಜ ಅಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ಸಂಘಟಿತರಾಗಬೇಕು, ಸಂಘ ಸಂಸ್ಥೆಯ ನೆರೆಯನ್ನು ಸೇರಬೇಕು, ಹೋರಾಟವನ್ನ ಮಾಡಬೇಕು, ಯಾವುದೋ ಮೀಸಲಾತಿಯಿಂದ ಕಿತ್ತಾಡಬಾರ್ದು ಅಂತ ಮಾತನ್ನು ಹೇಳೋದ್ರ ಮೂಲಕ ಕಾಂಗ್ರೆಸ್, ಬಿಜೆಪಿ ದಳ ಮೂರೂ ಪಕ್ಷಗಳು ಕೂಡ ತಮ್ಮ ಪ್ರಣಾಳಿಕೆಯಲ್ಲಿ ಹಾಕೊಂಡು ಚುನಾವಣೆಯಲ್ಲಿ ಭಾಷಣಗಳನ್ನು ಮಾಡಿ 3 ಪಕ್ಷಗಳು ಅಧಿಕಾರಕ್ಕೆ ಬಂದು, ಅದು ಒಳ ಮೀಸಲಾತಿ ಇಷ್ಟು ದಿನ 2 ವರ್ಷಗಳಾಯಿತು ಸುಪ್ರೀಂ ಕೋರ್ಟ್ ಹತ್ತತ್ರ ಒಳ ಮೀಸಲಾತಿ ವರ್ಗೀಕರಣ ಮಾಡೋದಕ್ಕೆ ಏನೋ ಪುಕ್ಕಟ್ಟೆ ಕೊಟ್ಟಂಗೆ ಮುಂದೂಡಿ ಚುನಾವಣೆಗೋಸ್ಕರ ಓಟ್ ಹಾಕ್ಸ್ಕೊಂಡು ಆ ಚುನಾವಣೆ ನಡೆಸಿ ಈ ಚುನಾವಣೆ ನಡೆಸಿ ಈ ರೀತಿ ನಡೆಸ್ಕೊಂಡಿದ್ದಾರೆ. ಈಗ ಒಂದು ಸಚಿವ ಸಂಪುಟದಲ್ಲಿ ತೀರ್ಮಾನ ಆಗಿರೋದ್ರಿಂದ ನಿಮ್ಮ ಒಳ ಜಗಳವನ್ನ ಕಡಿಮೆ ಮಾಡಬೇಕು, ಒಳ ಜಗಳವನ್ನು ಬಿಟ್ಟು ಸಮಷ್ಟಿಯಾಗಿ ಈ ಸಮಾಜವನ್ನು ಕಟ್ಟಬೇಕು ಅಂತ ಹೇಳೋದ್ರ ಮೂಲಕ ಕೊನೆಯದಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಅಲ್ಲ, ಪರಿಶಿಷ್ಟ ಜಾತಿ ಪರವಾಗಿರೋರು ಅಲ್ಲ, ಸಾಮಾಜಿಕ ನ್ಯಾಯದ ಅಧಿಕಾರನೂ ಅಲ್ಲ. ಸಾಮಾಜಿಕ ನ್ಯಾಯದ ಹೆಸರಿನಲ್ಲಿ ಹೆಚ್ಚು ಅಧಿಕಾರವನ್ನು ಮಾಡಿದವರು, ಹೆಚ್ಚು ಬಜೆಟ್ ಅನ್ನ ಮಂಡಿಸಿದವರು ಅಂತ ತಿಳ್ಕೋಬಹುದು. ಆ ಕಾರಣದ ಐಕ್ಯತಾ ಸಮಾವೇಶನ ಮಾಡಿದ್ದೀವಿ.
ನೀವು ಈ ಸಮಾಜವನ್ನು ಕಟ್ಟೋದಕ್ಕೆ, ಈ ಸಮಾಜವನ್ನು ಜೋಡಿಸೋಕೆ ಪ್ರಯತ್ನ ಪಡಲಿಲ್ಲ. ಆದರೆ ಸಿದ್ದರಾಮಯ್ಯ ಜೊತೆಗೋ ಸೇರ್ಕೊಂಡ್ಬಿಟ್ಟು ಪ್ರಶಸ್ತಿ ತಾಣೋದು, MLC ಕೇಳೋದು, ಚೇರ್ಮನ್ ಕೇಳೋದು,